ಕೆಂಪು ಉಗ್ರರ ಕೊನೆಯ ಅಧ್ಯಾಯಕ್ಕೆ ನಾಂದಿ ಹಾಡಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಇಷ್ಟು ದಿನ ಭೂಗತವಾಗಿದ್ದಂತಹ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಸೊ ನಾಳೆನೇ ಆ ಕಾಲನ ಅನ್ನೋದು ಪ್ರಶ್ನೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ನಕ್ಸಲರ ಸದ್ದು ಅಡಗಿತ್ತು. ನಾಳೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ನಕ್ಸಲರು ಶರಣಾಗತಿ ಆಗುವಂತಹ ಸಾಧ್ಯತೆ ಇದೆ. 6 ಜನ ನಕ್ಸಲರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗುವಂತಹ ಸಾಧ್ಯತೆ ಇದೆ. ನಕ್ಸಲ್ ನಾಯಕಿ ಮುಂಡಗಾರು ಲತಾ ಸೇರಿದಂತೆ ಪ್ರಮುಖ ನಕ್ಸಲರು ಎಲ್ಲರೂ ಕೂಡ ನಾಳೆ ಬಂದು ಸರೆಂಡರ್ ಆಗ್ತಾರೆ ಅಂತ. ವನಜಾಕ್ಷಿ ಜೊತೆಗೆ ಸುಂದರೀನಾ, ಅವ್ರ ಜೊತೆಗೆ ವಸಂತ್, ಜೀಶ್ ಶರಣಾಗತಿಯ ಪ್ರಮುಖರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಇವರೆಲ್ಲ ಮುಖ್ಯವಾಹಿನಿಗೆ ಬರಲಿ ಅಂತ ಸರ್ಕಾರ ಕೂಡ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿತ್ತು. ನೀವು ಬನ್ನಿ, ನಾವು ನಿಮ್ಮನ್ನ ಸೇರಿಸ್ಕೊಳ್ತೀವಿ ಅಂತೆಲ್ಲ ಅನೇಕ ಚಾನೆಲ್ಗಳ ಮೂಲಕ ಮಾತುಕತೆಯನ್ನ ಕೂಡ ಬ್ಯಾಕ್ ಎಂಡಲ್ಲಿ ಮಾಡಲಾಗ್ತಾ ಇತ್ತು. ಇಷ್ಟು ವರ್ಷಗಳ ತನಕ ಕೂಡ ಅದನ್ನ ಮಾಡ್ಕೊಂಡು ಬಂದಿದ್ರು. ಬಟ್ ಈಗ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಮತ್ತೆ ಇದು ಯಶಸ್ವಿ ಆಗಿದ್ದೇ ಆದ್ರೆ ಅಲ್ಲಿಗೆ ಕರ್ನಾಟಕದಲ್ಲಿ ನಕ್ಸಲರ ಸಂತತಿ ಕಂಪ್ಲೀಟ್ ಆಗಿ ಮುಗಿತು ಅಂತ ಹೇಳ್ಬೋದು. ಮತ್ತೆ ನಕ್ಸಲ್ ಮುಕ್ತ ರಾಜ್ಯ ಅನ್ಬೋದು. ನಮ್ಮ ರಾಜ್ಯದಲ್ಲೇನು ದೊಡ್ಡ ಮಟ್ಟದಲ್ಲೇನು ಇರಲಿಲ್ಲ. ನೆನ್ನೆ ಛತ್ತೀಸ್ಗಢದಲ್ಲಿ ಆಯ್ತಲ್ಲ, ಛತ್ತೀಸ್ಗಢದಲ್ಲಿ 9 ಜನ ಸೈನಿಕರನ್ನ ಹೊಡೆದು ಕೊಂದಿದಾರಲ್ಲ, ನೆಲ ಬಾಂಬ್ ಸ್ಫೋಟಿಸಿ. ಆ ಥರ ಇರಲಿಲ್ಲ ನಮ್ಮಲ್ಲಿ. ಓಕೆ, ಇನ್ನು ಈ 6 ಜನರ ತಂಡ ಏನು ಶರಣಾಗತಿ ಆಗ್ತಾ ಇದೆಯಲ್ಲ, ಇದರಲ್ಲಿ ಸುಂದರಿ ಅಂತಕ್ಕಂಥವ್ರು ಒಬ್ಬರು. ಬೆಳ್ತಂಗಡಿ ತಾಲೂಕಿನ ಕುತ್ಲೂರಿನ ಸುಂದರಿ ಕೂಡ ಶರಣಾಗ್ತಕ್ಕಂಥ ಮಾಹಿತಿ. ಅವ್ರ ಮನೆಯಲ್ಲಿ ಈಗ ಸಂತಸದ ವಾತಾವರಣ ಅಂತೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ಆಕೆ. ಆ್ಯಕ್ಚುಲಿ 2007ರಲ್ಲಿ ಸುಂದರಿ ಹಾಗೂ ವಸಂತ ಅಕ್ಕ ತಮ್ಮ ಇಬ್ಬರು ಕೂಡ ನಕ್ಸಲ್ ಸೇರ್ಪಡೆ ಆಗಿದ್ದರು. ಅದಾದ ನಂತರ ಇವರು ಫ್ಯಾಮಿಲಿ ಜೊತೆ ಟಚ್ಚಲ್ಲಿ ಇರಲೇ ಇಲ್ಲ. ಆದರೆ ಆ ತಮ್ಮ ಎನ್ಕೌಂಟರ್ನಲ್ಲಿ ಬಲಿ ಆಗ್ತಾರೆ 2010 ಮಾರ್ಚ್ 1ನೇ ತಾರೀಕು. 2007ರಿಂದ ಭೂಗತವಾಗಿದ್ದ ನಕ್ಸಲ್ ನಾಯಕಿ ಸುಂದರಿ ಈಗ ಸರೆಂಡರ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಖುಷಿಯ ವಿಚಾರ. ಅವರು ಕೂಡ ನಮ್ಮ ಪಬ್ಲಿಕ್ ಟಿವಿ ಜೊತೆ ಅವರ ತಮ್ಮ ಮಾತಾಡಿದ್ದಾರೆ, ನೋಡೋಣ. ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಹತ್ಯೆಯಾದ ಬಳಿಕ ರಾಜ್ಯದಲ್ಲಿ ನಕ್ಸಲರು ಮುಖ್ಯವಾಹಿನಿಗೆ ಬರ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಅದರ ಜೊತೆಗೆ ಸರ್ಕಾರವು ಈಗ ಅದಕ್ಕೆ ಬೇಕಾದಂಥ ಸುಮಾರು 4 ಜನ ನಕ್ಸಲರು ಮತ್ತೆ ಮುಖ್ಯವಾಹಿನಿಗೆ ಬರ್ತಾರೆ, ಮನೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುತ್ಲೂರಿನಲ್ಲಿದ್ದೇವೆ. ಇಲ್ಲೂ ಕುತ್ಲೂರಿನಲ್ಲಿರುವಂಥ ಸುಂದರಿ ಅವರ ಮನೆ. ಈ ಮನೆಯಿಂದ 2 ನಕ್ಸಲರಾಗಿ ಸುಮಾರು 2007ನೇ ಇಸ್ವಿಯಲ್ಲಿ ಈ ಮನೆಯನ್ನು ಬಿಟ್ಟು ಹೋಗಿದ್ದಾರೆ. ಮನೆಯನ್ನು ಬಿಟ್ಟು ಕಾಡು ಸೇರಿದ್ರು. ಆ ಬಳಿಕ ಅವರು ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು. ಆದರೆ ಕೇರಳ ಮತ್ತೆ ಕರ್ನಾಟಕದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸದ್ಯ ಈಗ ಅವರ ತಮ್ಮ ಆಗಿರುವಂಥ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಅಕ್ಕ ಸುಂದರಿ ಅವರು ಮನೆ ಬಿಟ್ಟು ಹೋಗಿದ್ದಾರೆ 2007ರಲ್ಲಿ. ಅವತ್ತಿನಿಂದ ಇವತ್ತಿನವರೆಗೆ ಇಲ್ಲ. ಆದರೆ ಈಗ ಅವರು ಮತ್ತೆ ಮನೆಗೆ ಬರ್ತಾರೆ ಅನ್ನುವಂಥ ಸುದ್ದಿ ಇದೆ. ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತಾ ಇದೆ. ಅವರು ಬಂದರೆ ನಾವು ತುಂಬ ಸ್ವಾಗತ ಮಾಡ್ತೀವಿ ಮತ್ತು ನಮ್ಮ ಕುಟುಂಬದಲ್ಲಿ ಸೇರಿಸ್ತೀವಿ. ಯಾವುದೇ ಇದು ನಮಗೆ ನಕ್ಸಲ್ ಪಟ್ಟಿ ಅಕ್ಕನಿಗೆ ಇದೆ ಅಂತೇಳಿ ನಾವು ತೋರಿಸಲ್ಲ. ಯಾಕಂದರೆ ನಮ್ಮ ಕುಟುಂಬದವರೇ, ಸ್ವಂತಕ್ಕಾಗಿ ಹೋಗಿಲ್ಲ ಅವರು. ಹಾಗಾಗಿ ಇವಾಗ ಅವರು ಶರಣಾಗತಿ ಆದರೆ ನಾವು ಕುಟುಂಬ ಥರನೇ ನೋಡ್ಕೊಳ್ತೀವಿ. ಮಗಳು ಸುಂದರಿ ನಕ್ಸಲ್, ಕಿರಿಯ ಮಗ ವಸಂತ್ ನಕ್ಸಲ್. ಯಾಕೆ ಈ ಮನೆಯಿಂದ 2 ನಕ್ಸಲರಾಗಿ ಕಾಡ್ನತ್ತ ಹೋದ್ರು ಅಂತ ಅವಾಗ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಹೋರಾಟ ಅಂತ ಇತ್ತು. ಹೋರಾಟ ನಾಯಕತ್ವ ಕೊಟ್ಟವರು ವಸಂತ್, ತುಂಬಾ ನಾಯಕತ್ವ ಕೊಟ್ಟವರು. ಇಲ್ಲಿಗೆ ಅಂದ್ರೆ ಪೂರ್ತಿ 1-2-3 ವರ್ಷ ಅವರು ನಾಯಕತ್ವ ಕೊಟ್ಟವರು. ಆನಂತರ ಅವರು ಕೇಸ್ ಆದ್ಮೇಲೆ ಅವರು ಭೂಗತರಾಗ್ತಾ ಹೋದ್ರು. ಅವರು ಅಂದ್ರೆ ನಮಗೆ ಅಷ್ಟು ಸಂಪರ್ಕಕ್ಕೆ ಮನೆಗೆ ಸಿಕ್ಕಿಲ್ಲದ ಹಾಗೆ ಆಗ್ತಾ ಹೋದ್ರು. ವಸಂತ ನಕ್ಸಲ್ ಆಗಿದ್ದಾರೆ ಅನ್ನುವಂಥದ್ದು ಪೊಲೀಸರಿಗೆ ಪೂರ್ತಿ ಮಾಹಿತಿ ಸಿಕ್ಕಿದ ಮೇಲೆ ಇವಾಗಾದರೆ ಪ್ರೆಸ್ ಮತ್ತು ಮೀಡಿಯಾದವರು ಸ್ವಲ್ಪ ನಮಗೆ ಸಂಪರ್ಕದಲ್ಲಿದೆ. ಮೊದಲು ಯಾರು ಇದ್ದಿಲ್ಲ. ಹಾಗಾಗಿ ತುಂಬ ಗಲಿಬಿಲಿಯಾಗಿ ಅವ್ರಿಗೆ ಏನು ಮಾಡಬೇಕು, ಇಲ್ಲಿ ಉಳಿಬೇಕಾ ಇಲ್ವಾ, ಯಾರೊಟ್ಟಿಗೆ ಹೋಗಬೇಕು ಅನ್ನುವಂಥದ್ದು ಗೊತ್ತಾಗಿಲ್ಲ. ಅವರು ಆಟೋಮೆಟಿಕಲಿ ಆಗಿ ವಸಂತ ಥರನೇ ಭೂಗತರಾಗಿ ಹೋದರು. ಆ ಸಂದರ್ಭದಲ್ಲಿ ನಿಮ್ಮ ಮನೆಯಿಂದ 2 ನಕ್ಸಲರಾಗಿದ್ದಾರೆ. ಹಾಗಾಗಿ ಪೊಲೀಸರು ಬರ್ತಾ ಇದ್ರ? ತುಂಬ ಕಿರುಕುಳ ಇತ್ತು ಪೊಲೀಸ್ನವ್ರದ್ದು ಅಂತೂ. ನೀವು ಅಂದರೆ ನಾವು ಹೊರಗಡೆ ಹೋಗ್ಲಿಕ್ಕಿಲ್ಲ, ಎಲ್ಲಿ ಕೂಡ ಪೇಟೆಗೆ ಅದು ಹೋಗ್ಲಿಕ್ಕಿಲ್ಲ, ಮತ್ತು ಯಾವಾಗ ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ರಾತ್ರಿ ಕೂಡ ಬರ್ತಾ ಇದ್ರು ಅವರು, ಹಗಲು ಹೊತ್ತು ಕೂಡ ಬರ್ತಿದ್ರು. ವಾರಕ್ಕೆ 1-2-3 ಸಲ ಬಂದು ಮನೆಗೇನೆ ದಾಳಿ ಮಾಡ್ತಾ ಇದ್ರು. ಮುಖ್ಯವಾಗಿ ನಮ್ಮ ವಸ್ತುಗಳನ್ನೆಲ್ಲ ಒಳಗೆ ಹೋಗಿ ಚೆಲ್ಲಾಪಿಲ್ಲಿ ಬಿಸಾಡಿ ಏನು ಸಿಗ್ತದೆ ಅನ್ನುವಂಥದ್ದು ನೋಡ್ತಾ ಇದ್ರು. ಮತ್ತೆ ಆ ಥರ ಆದಾಗ ಅವರು ಸ್ವಲ್ಪ ಭೂಗತರಾಗಿ ಅವರು ಮನೆಗೆ ಅವರ ಹೆಣ ಬಂತು. ಆ ಸಂದರ್ಭದನ್ನು ನೆನಪಿಸೋದಾದರೆ, ಹಾಗಾಗಿ ಹೋರಾಟದ ಮನೋಭಾವ ಇದ್ದಿದ್ದರಿಂದ ನಾವು ಅವರ ಕೆಲಸವನ್ನು ನಾವು ಪೂರ್ತಿ ಮಾಡ್ಕೊಂಡಿದ್ವಿ. ಆವಾಗ ಸ್ವಲ್ಪ ನಮಗೆ ಕುಟುಂಬಕ್ಕೇನು ಇದಾಯಿತು ತುಂಬ. ಅಂದರೆ ನಮ್ಮ ಒಂದು ಕುಟುಂಬದ ಕುಡಿ ಈ ಥರ ಆಯ್ತಲ್ವಾ ಅಂತ. ಒಂದು ಸರ್ಕಾರದಿಂದ ಸರೆಂಡರ್ ಮಾಡ್ಬೋದಿತ್ತು ಅನ್ನುವಂಥದ್ದು ಭಾವನೆ. ಸುಂದರಿಯವರ ಅತ್ತಿಗೆ ಸವಿತಾ ಬರ್ತಾ ಇದ್ದಾರೆ, ನಿಮ್ಮ ಅತ್ತಿಗೆ ಸುಂದರಿ ಅವರು ಅನ್ನುವಂಥ ಸುದ್ದಿ ಇದೆ. ಏನು ಅನ್ಸುತ್ತೆ? ಖುಷಿ ಆಗುತ್ತೆ. ಆದಷ್ಟು ಬೇಗ ಅವರು ಮನೆಗೆ ಬರಲಿ ಅಂತ ನಾನು ಮುಂದಿನ ದಿನಗಳು ಕಾಡಿನಲ್ಲಿ ಆದರೂ ಈಗುವಾಗ ಶರಣಾಗಿ ಬಂದರೆ ಮನೆಯಲ್ಲಿ
ನಾವು ಈ ದಿನಗಳನ್ನು ಮುಂದಿನ ದಿನಗಳನ್ನು ನಾವು ಖುಷಿಯಲ್ಲಿ ಇರುತ್ತೇವೆ. ಆದಷ್ಟು ಬೇಗ ಅವರು ಶರಣಾಗಲಿ ಅಂತ. ಮನೆಯಿಂದ ಇಬ್ಬರು ನಕ್ಸಲರಾಗಿದ್ದರು. ಆ ಸಂದರ್ಭದಲ್ಲಿ ಒಬ್ಬರು ಎನ್ಕೌಂಟ್ರಿಗೆ ಬಲಿಯಾದರು. ಆ ಬಳಿಕ ಸಾಕಷ್ಟು ಎನ್ಕೌಂಟ್ರ್ಗಳಾದಾಗ ನಿಮ್ಮ ಅತ್ತಿಗೆ ಅವರು ಇರ್ತಾರೆ, ಆ ಹೆದರಿಕೆ ಏನಾದ್ರೂ ಇತ್ತ, ಅವ್ರು ಬರಲಿ ಅಂತ ಇತ್ತ? ಭಯ ಇತ್ತು. ಅವರು ಕೂಡ ಅವರಲ್ಲಿ ಸಿಕ್ಕಿರ್ಬೋದಾ, ನಮ್ಮನೆಗೆ ಏನವಾಗಿ ಬರ್ತಾರಾ ಅಂತ ತುಂಬ ಭಯ ಇತ್ತು. ಅವರು ಇನ್ನು ಮುಂದೆ ಶರಣಾಗಿ ಬಂದರೆ ಆ ಥರ ಭಯ ಇರಲ್ಲ ಅಂತ ನಾನು ಹೇಳ್ತೇನೆ. ಮತ್ತು ನಮಗೆ ಕೂಡ ಹೊರಗಿನವರು ಟಾರ್ಚರ್ ಕೊಡಬಾರ್ದು, ಅವರಿಗೆ ಕೂಡ ಕೊಡಬಾರ್ದು, ನಮಗೆ ಕೂಡ ನಕ್ಸಲೇಟ್ ಅಂತ ಗಳನ್ನು ಹೇಳ್ತಿದ್ರು. ಇವಾಗ ಶರಣಾಗಿ ಬಂದರೆ ಆ ಥರ ಹೇಳ್ಬಾರ್ದು, ಸುಂದರಿ ಅಂತಲೇ ಕರಿಬೇಕು ಎಲ್ಲರೂ. ಸುಂದರಿ ಅವರ ಮನೆಯವರ ಮಾತು, ಮುಂದೆ ಬಂದಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೆನೇ ಇರ್ತಾರೆ, ಜೊತೆಗೆ ಯಾವುದೇ ರೀತಿಯಾದಂಥ ಕಿರುಕುಳ ಸರ್ಕಾರದಿಂದಾಗಲಿ ಅಥವಾ ಬೇರೆ ಇಲಾಖೆಯಿಂದಾಗಲಿ ಆಗಬಾರ್ದು ಅನ್ನುವಂಥ ಒತ್ತಾಯವನ್ನು ಅವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.